ನೋಡಿ ಜಾದುವಿನ ಏರೋಪ್ಲೇನ್. ये 22 का क्रिएटो. ಈಗ ನನ್ನ ಸರದಿ. ವರುಣ್, ಈಗ ನಾನ್ ಟ್ರೈ ಮಾಡ್ತೀನಿ. ನೋಡ್ತಾ ಇರು, ಇವತ್ ನಾನು ಹೀಗೆ ಏಮ್ ತಾಗಿಸ್ತೀನಿ ಅಂದ್ರೆ ಬಾಳ ನೇರ ಬೋರ್ಡ್ ಅನ್ನು ಹರಿದು ಹೊರಗೆ ಹೋಗುತ್ತೆ. ಜಂತರ್ ಮಂತರ್ ಕಾಲಿ ಕಲಂತರ್ ಛೂ. ನಾನು ಬಾಣವನ್ನು ಆಗ್ಲೇ ಬಿಟ್ಟಿದ್ದೆ. ಎಲ್ಲಿ ಹೋಯ್ತು? ರಂಗಿಲ್ಲ, ನಿಮ್ಗೆ ಕಾಣಿಸ್ತಾ? ಇಲ್ಲ. ಇಲ್ಲಿದೆ ಇಲ್ಲಿದೆ. ಮಾಯರಾ, ನನ್ಗೆ ತೊಂದ್ರೆ ಕೊಡ್ಲು ನೀನ್ ಜಾದು ಕಲ್ತಿದ್ದ. ಸಫೋಲ, ನೀನ್ ನೋಡಿದ್ಯಾ? ಸನ್ ಸಿಟಿಯಲ್ಲಿ ಯಾರು ಡಾಲ್ ಹೊಡೆಯೋರಿಲ್ಲ. ಎಲ್ರು ಸುಮ್ನೆ ಹೀಗೇನೆ ಹುಸಿ ಮಾತಾಡ್ತಾರೆ. ಒಂದ್ ವೇಳೆ ನಾನು ನಿಶಾನೆ ಹೊಡೆದ್ರೆ ಇವರ ಬಾಯಿ ಮುಚ್ಚಿ ಹೋಗುತ್ತೆ. ಆದ್ರೆ ನಾನು ಹೇಗೆ ಮಾಡ್ಲಿ? ನನ್ಗೆ ಡಾಲ್ ಸರಿಯಾಗಿ ಹೊಡೆಯಲು ಬರ್ತಿಲ್ಲ. ನೀನು ಚಿಂತಿಸಬೇಡ. ಸಫೋಲ್ ಆಗಿರುವಾಗ ನಿನ್ಗೆ ಯಾವುದೇ ತಲೆಬಿಸಿ ಬೇಡ. ಕೇಳು. ಸನ್ ಸಿಟಿ ಅವರೇ, ನಿಮ್ಗೆಲ್ಲ ತುಂಬಾ ಜಂಭವಿದೆಯಲ್ಲ. ಈಗ ನೋಡಿ ಕಾಲ್ ಸಿಟಿಯ ಚಮತ್ಕಾರ. ಏನಾಯ್ತು? ಎಲ್ರ ಬಾಯಿ ತೆರೆದೇ ಇದೆಯಾ? ಕೇಳಿ ಸನ್ ಸಿಟಿ ಅವರೇ, ಕಾಲ್ ಸಿಟಿ ಅವರ ಎದುರಲ್ಲಿ ನೀವು ಏನು ಅಲ್ಲ. ಸನ್ ಸಿಟಿಯಲ್ಲಿ ಯಾರಿದ್ದಾರೆ ನನ್ನನ್ನ ಈ ಡಾಲ್ ಹೊಡೆಯೋದ್ರಲ್ಲಿ ಸೋಲಿಸುವವರು? ಯಾರಿದ್ದೀರಿ? ನಾನಿದ್ದೀನಿ ಸೋಗ, ನಾನಿದ್ದೀನಿ. Ibaiska Creato. ರುದ್ರ, ನಿನ್ನ ಡಾಲು ಹತ್ತಿರದಿಂದಲೇ ಹೊರಟೋಯ್ತು. ಈಗೇನ್ ಮಾಡ್ತೀಯ ನೀನು? ದೊಡ್ಡ ದೊಡ್ಡ ಮಾತು ಆಗೋದು ಏನೂ ಇಲ್ಲ. ಜೋಗ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಮಾಡಬೇಡ. ಈ ಜೋಗ ಚೀಟಿಂಗ್ ಮಾಡಿದ್ದ. ಟ್ರಾಫಿ ಮೇಲೆ ಕೇವಲ ರುದ್ರನ ಹಾಕಿದೆ. ಹೌದು ಹೌದು, ಟ್ರೋಫಿ ರುದ್ರನಿಗೆ ಸಿಗ್ಬೇಕು. ಬಂದಿದ್ದ ನಮ್ಗೆ ಚಾಲೆಂಜ್ ಮಾಡ್ಲು. ಅರೆ ಮಾಡಿದ್ದುಣ್ಣೋ ಮಹಾರಾಯ. ಏನ್ ಜೋಗ, ಏನಾಯ್ತು? ನಿನ್ ಜಂಬವೆಲ್ಲ ಇಳಿದ? ಸುಮ್ನಿರು. ರುದ್ರನ ಬಲದಿಂದ ಹೆಚ್ಚು ಹಾರಾಡ್ಬೇಡ. ನಿನ್ನೊಳಗೆ ಧೈರ್ಯವಿದ್ರೆ ಡಾಲನ್ನು ಗುರಿಗೆ ಹೊಡೆದು ತೋರಿಸು. ನೀನು ಆಗ ಒಪ್ತೀನಿ ನಾನು. ನೀನು ಸಪೋಲನನ್ನ ಉಪಯೋಗಿಸಿ ಗುರಿ ಇಟ್ಟಿದ್ದಿ ಅಲ್ವಾ? ಈಗ ನಾನು ಅಸಲಿ ನಿಶಾನೆ ತೋರಿಸ್ತೀನಿ. ಎಲ್ರು ಬಯಟಿಗೆ ನಿಲ್ಲಿ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಜಂತರ್ ಮಂತರ್ ಜಾದೂ ಕಲಂತರ್ ಛೂ. ಏನಾಯ್ತು?
ಹುಲಿ ಗಾಢ ನಿದ್ರೆಯಲ್ಲಿದ್ದಂತಿದೆ. ಪಾಪ ಹೇಳ್ಲಿಕ್ಕಾಗ್ಲಿಲ್ಲ. ರಂಗೀಲಾ ಜಾದುಗಾರನಲ್ಲ, ಜೋಕರ್ 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 ಜೋಕರ್. ನಿಮ್ಮೆಲ್ರಿಗೆ ನಾಚಿಕೆ ಆಗೋಲ್ವೇ? ಎಲ್ರು ಕೂಡಿ ತಮಾಷೆ ಮಾಡ್ತಿದ್ದೀರಿ ನಂಗೆ. ನಾನು ಕೂಡ ಬಹುದೊಡ್ಡ ಜಾದೂಗಾರನಾಗಿ ತೋರಿಸ್ತೀನಿ. ಇಂಥ ಜಾದು ತೋರಿಸ್ವೆ ಅಂದ್ರೆ ಎಲ್ರು ಬಾಯಿ ಮುಚ್ತೀರಾ? ರಂಗಿಲಾ, ಎಲ್ಲಿಗೆ ಹೋಗ್ತಿದ್ಯಾ? ನನ್ ಮಾತು ಕೇಳು, ಹೀಗೆ ಸಿಟ್ಟು ಮಾಡಬಾರ್ದು. ಸಬೋಲ, ಈ ತಲೆ ತಿರುಕ ರಂಗೀಲ ತುಂಬಾ ಸಿಟ್ಟಾಗಿ ಇಲ್ಲಿಂದ ಹೋಗಿದ್ದಾನೆ. ಏನಾದ್ರೂ ಖಂಡಿತ ಮಾಡ್ತಾನೆ. ನಾನ್ ಇವನ ಹಿಂದೆ ಹೋಗ್ತೀನಿ. ನೀನ್ ಹೋಗಿ ಶಾಕಾಲ್ಗೆ ಸುದ್ದಿ ತಿಳಿಸು. ನಾನು ಜಾದು, ನಾನು ಮಾಯಾ ಜಾಲ, ನನಗೆ ಹೆದರು. ನಾನು ಶಾಕಾಲ್. ರಂಗೀಲಾನ ಭಯಂಕರ ಸಿಟ್ಟು ನಮ್ಗೆ ಸಹಾಯವಾಗಬಹುದು. ಅವನು ಈಗ ಉರಿಯೋ ಕಬ್ಬಿಣದಂತಿದ್ದಾನೆ. ಅವನಿಗೆ ಯಾವ ರೀತಿಯ ಸ್ಫೂರ್ತಿನೂ ಕೊಡಬಹುದು. ಜಯಸಿಂಗ್ ಕೂಡ ಸಿಟಿಯಲ್ಲಿಲ್ಲ ಅಂತ ಕೇಳಿದ್ದೀನಿ. ಅವನು ಇಲ್ಲದಿರೋದರ ಪೂರ್ತಿ ಲಾಭ ಸಿಗುತ್ತೆ. ಬನ್ನಿ. ಬೇಗನೆ ಜಾದು ಕಲ್ತು ಬಿಡ್ತೀನಿ. ರಂಗೀಲಾ, ನನ್ಗೆ ಗೊತ್ತಾಯ್ತಪ್ಪ, ಎಲ್ಲ ಗೊತ್ತಾಯ್ತು. ಸನ್ ಸಿಟಿ ಅವರಷ್ಟೇ ಅಲ್ಲ, ಜಯಸಿಂಗ್ ಚೌಹಾಣ್ ಕೂಡ ನಿನ್ನನ್ನ ಮಜಿಷಿಯನ್ ಅಲ್ಲ, ಜೋಕರ್ ಅನ್ಕೊಂಡಿದ್ದಾನೆ. ಅದಕ್ಕೆ ಅವ ನಿನಗೆ ಜಾದೂ ಕಲಿಸ್ತಾ ಇಲ್ಲ. ಆದ್ರೆ ನಾನು ನಿನಗೆ ಜಾದೂ ಕಲಿಸ್ತೀನಿ. ಆಗ ನೀನು ಎಲ್ಲರೊಂದಿಗೆ ಹಾಗೆ ತೀರಿಸಬಹುದು. ಹಾಗೆ ಇಲ್ಲಪ್ಪ, ಇಲ್ಲ, ನನ್ಗೆ ಹಾಗೆ ತೀರಿಸ್ಕೊಳ್ಳೋಕಿಲ್ಲ. ನಾನ್ ಬರೀ ಒಳ್ಳೆ ಜಾದೂಗಾರನಾಗಿ ಎಲ್ಲರ ಮುಂದೆ ಸಾಬೀತು ಪಡಿಸ್ತೀನಿ. ನೀನು ಒಬ್ಬ ಒಳ್ಳೆ ಮನುಷ್ಯ, ಅದಕ್ಕೆ ಹಾಗೆ ತೀರಿಸ್ಕೊಳ್ಳೋದಿಲ್ಲ. ನಾನು ನಿನಗೆ ಜಾದುವಿನ ಎಲ್ಲ ರಹಸ್ಯ ತಿಳಿಸ್ತೀನಿ. ಇಷ್ಟೇ, ನನ್ನ ಕಣ್ಣುಗಳನ್ನು ನೋಡು. ನನ್ನ ಕಣ್ಣುಗಳಲ್ಲಿ ಮೈ ಮರೆ. ಶಾಬಾಷ್. ಇನ್ನು ಜಯಸಿಂಗ್ ಚೌಹಾಣ್ ನನ್ನು ಮರೆತು ಬಿಡು. ಒಳ್ಳೇದು. ರುದ್ರ ಮತ್ತೆ ಅವನ ಗೆಳೆಯರನ್ನು ಮರೆತು ಬಿಡು. ಮರ್ತು ಬಿಟ್ಟೆ. ಸಾಕು, ಈಗ ಇಷ್ಟೇ ನೆನ್ಪಿಡು. ಈ ಸನ್ ಸಿಟಿಯ ಜನರು ನಿನ್ನ ಬಗ್ಗೆ ತುಂಬಾ ತಮಾಷೆ ಮಾಡ್ತಿದ್ದಾರೆ. ನೀನು ಅವರೆಲ್ಲರಿಂದ ನಿನ್ನ ಅವಮಾನದ ಹಾಗೆ ತೀರಿಸ್ಕೋಬೇಕು. ನನ್ಗೆ ಎಲ್ರಿಂದ ಹಾಗೆ ತೀರಿಸ್ಕೊಳ್ಬೇಕು. ಒಳ್ಳೇದಾಯ್ತು, ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಇನ್ನು ನೀನು ತುಂಬಾ ಶಕ್ತಿಶಾಲಿ ಮಜಿಷಿಯನ್ ಆಗ್ತೀಯಾ. ಶಕ್ತಿಶಾಲಿ ರಂಗೀಲಾ, ಇವತ್ತಿಂದ ನಿನಗೆ ಹೊಸ ಜನ್ಮ ಸಿಕ್ಕಿದೆ. ಈಗ ನೀನು ಹೋಗು, ಆ ಸನ್ ಸಿಟಿಯನ್ನು ಸರ್ವನಾಶ ಮಾಡು. ನಿನ್ನ ಹಾಗೆ ತೀರಿಸ್ಕೋ. ಇಟ್ಸ್ ರಂಗೀಲಾ ಟೈಮ್. ಎಲ್ರ ಹತ್ರ ಹಾಗೆ ತೀರಿಸ್ಕೋತೀನಿ. ಈ ರಂಗಿಲಾ ಎಲ್ಲಿಗೆ ಹೋದ? ಎಲ್ಲ ಕಡೆ ಹುಡುಕಿದೆವು, ಎಲ್ಲೂ ಕಾಣಿಸೋದಿಲ್ಲ. ನೀವೆಲ್ಲ ರಂಗಿಲ್ನಿಗೆ ತುಂಬಾ ತಮಾಷೆ ಮಾಡಿದ್ರಿ.
ಈಗ ನಾನ್ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ರಂಗಿಲ್ಲ ಏನೇನ್ ಮಾಡ್ಬೋದು ಅಂತ ಒಳ್ಳೇದು ಮಾಡಿದ್ರೆ ಕೆಟ್ಟದಾಗುತ್ತೆ ಈ ರಂಗಿಲನಿಗೆ ಏನಾಗಿದೆ? ಯಾರನ್ನೂ ಬಿಡೋಲ್ಲ ನಾನು. ನಿಮ್ಮನ್ನು ರಕ್ಷಿಸಿಕೊಳ್ಳಿ. ನೋಡಿಯಪ್ಪ. ಒಳ್ಳೇದು ಮಾಡಿದ್ರೆ ಕೆಟ್ಟದಾಗುತ್ತೆ. ಇನ್ನು ತಮಾಷೆ ಮಾಡ್ತೀಯಾ ನನ್ಗೆ?